ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಅರೆಸ್ಟ್ ಮಾಡಿಸ್ಬೇಕಾ? ಹಾ, ಕೊಡ್ಲಲ್ಲ ಒಂದೆರಡು ಲಕ್ಷ ಇದೆ. ಶಾಟ ಒಂದು ಹೋಯ್ತು ಅಲ್ವಾ? ಸರಿ ಬೇಡ, ಸರ್. ಹೋಗು. ನನ್ನ ಬ್ಯಾಂಕ್ ಅಕೌಂಟ್ ಬಾಯಲ್ಲಿ ತೋರಿಸ್ತೀನಿ. ಏಯ್ ಬಾರೋ ಇಲ್ಲೇ, ಏಯ್ ಬಾರೋ. ಎಷ್ಟಕ್ಕೆ ಬದುಕಿದ್ಯಾ? ಬರೋ ಇಲ್ಲೇ, ನನ್ನ ಬ್ಯಾಂಕ್ ಅಕೌಂಟ್ ತೋರಿಸ್ತೀನಿ. ಬಾರೋ ತಮ್ಮ ಬಾ. ಇರ್ಲಿದೆಯಪ್ಪ ನಂದು ಇವತ್ತಿನ ವ್ಯಾಲ್ಯೂ ನೋಡಪ್ಪ, ನೀನೇ ನೋಡ್ಕೊ. ಎಷ್ಟಿದೆಯಪ್ಪ ಬ್ಯಾಂಕ್ ಅಕೌಂಟಲ್ಲಿ? ಎಷ್ಟಿದೆ ನೋಡು. 4,41,92,000. ನನಗೆ ಅಲ್ಲೋ ಇಷ್ಟು ಜಿ ಅನ್ಬೇಕ ನಿನಗೆ? ನಾನು ಬೇಡ ಬಿಡು, ಹೋಗ್ಲಿ ಒಂದು 5 ಲಕ್ಷ ಕೊಡಿ ಅಂತ. ಬೇಡ, 2 ಲಕ್ಷ ಬೇಡ ಬಿಡು, 5ಕ್ಕೆ ಬಂದ್ಬಿಡು. ಇದೆ ಸರ್, ಕೆಪಾಸಿಟಿ ಇದೆ, ಒಂದು 5 ಸಾಮಾನ್ಯ ಅಲ್ಲ. ಏನು 2 ಲಕ್ಷ ಕೊಡ್ತೀಯ? 5 ಲಕ್ಷ ತಂದು ಕೊಡು ಹೋಗ್ಲಿ. ಬೇಡ ಬೇಡ ಬೇಡ. ಮೊನ್ನೆ ಚೆಕ್ ಕೊಡ್ತೀಯೋ ಕ್ಯಾಶ್ ಕೊಡ್ತೀಯಾ? ಚೆಕ್ ಕೊಡಲ್ವಾ? ಅದು ಇಲ್ಲಿ ಇದು ಇದೆಯಲ್ಲ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಕರ್ಕೊಂಬ ನಮ್ಮ ಶಶಿ ಚೌಟ್ರಿ ಇದೆಯಲ್ಲ, ಸರಿನಾ? ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ಸ್ಪೆಷಲ್ ಸ್ಟೋರಿ ನಿಜಕ್ಕೂ ಸ್ಪೆಷಲ್ಲೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾವುದೇ ಇಲಾಖೆಯನ್ನು ತೆಗೆದುಕೊಳ್ಳಿ, ಆ ಇಲಾಖೆಯಲ್ಲಿ ಅಧಿಕಾರಿಗಳು ಹೇಳಿದ ಹಾಗೆ ಗುತ್ತಿಗೆದಾರರು ಕೇಳ್ತಾರೆ. ಗುತ್ತಿಗೆದಾರರನ್ನ ಹೆದರಿಸಿ ಬೆದರಿಸಿ ಅಧಿಕಾರಿಗಳು ಕಂಟ್ರೋಲಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಗುತ್ತಿಗೆದಾರ ಮಾಡುವಂಥ ಕೆಲಸಕ್ಕೆ ಬಿಲ್ ಅನ್ನೋದು ಇರುತ್ತಲ್ಲ, ಆ ಬಿಲ್ನ ಸ್ಯಾಂಕ್ಷನ್ ಮಾಡುವಂಥದ್ದೇ ಈ ಅಧಿಕಾರಿಗಳು. ಆ ಅಧಿಕಾರಿಗಳನ್ನೇನಾದ್ರು ಎದುರಾಕೊಂಡ್ರೆ ಏನಾದ್ರು ಲೂಪ್ ಹೋಲ್ಸ್ ಇದ್ದೇ ಇರ್ತವೆ. ಆ ಲೂಪ್ ಹೋಲ್ಸ್ನ ಹುಡುಕಿ ಆ ಗುತ್ತಿಗೆದಾರನಿಗೆ ಹಣವೇ ಹೋಗಬಾರ್ದು, ಆ ರೀತಿಯಾಗಿ ಮಾಡಿಬಿಡ್ತಾರೆ. ಇಲ್ಲಿನ ಪ್ರಕರಣ ಇದೆಯಲ್ಲ, ಇವತ್ತಿನ ಸ್ಪೆಷಲ್ ಸ್ಟೋರಿ ಯಾಕೆ ಸ್ಪೆಷಲ್ ಅಂದರೆ, ಇಲ್ಲಿ ಗುತ್ತಿಗೆದಾರನೇ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಕಂಟ್ರೋಲಲ್ಲಿ ಇಟ್ಕೊಂಡು ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿಯನ್ನ ವಸೂಲಿ ಮಾಡಿರುವಂಥ ಒಂದು ಸ್ಪೆಷಲ್ ಸ್ಟೋರಿ ಇದು. ಯಾವ ಇಲಾಖೆ ಇದು? ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಥ ಸ್ಟೋರಿ. ವಿದ್ಯುತ್ ಇಲಾಖೆಯಲ್ಲಿ ಸಾಕಷ್ಟು ಎಸ್ಕಾಂ, ಬೆಸ್ಕಾಂ, ಚಾಮುಂಡೇಶ್ವರಿ, ಹೀಗೆ ಸಾಕಷ್ಟು ಒಂದಷ್ಟು ಘಟಕಗಳಿದೆ. ಇಲ್ಲಿ ಈತ ಏನು ಮಾಡ್ತಾನೆ, ಒಬ್ಬ ಗುತ್ತಿಗೆದಾರ. ಈತನ ಹೆಸರು ಶರಣಪ್ಪ ಅಂತೇಳಿ. ಈತ ಸಿದ್ಧಗಂಗಾ ಎಲೆಕ್ಟ್ರಿಕಲ್ಸ್ ಅನ್ನುವಂಥ ಒಂದು ಶಾಪನ್ನು ನಡೆಸ್ತಾ ಇರ್ತಾನೆ. ಅದ್ರ ಮೇಲೇನೆ ಒಂದು ಕೆಲಸಗಳನ್ನು ಕೂಡ, ಗುತ್ತಿಗೆ ಕೆಲಸಗಳನ್ನು ಕೂಡ ಈ ಬೆಸ್ಕಾಮು, ಎಸ್ಕಾಂ ಈ ಥರ ಬರ್ತಾವೆಲ್ಲ, KPTCL ಇದರಲ್ಲಿ ಬರುವಂಥ ಗುತ್ತಿಗೆಗಳನ್ನು ಕೂಡ ಈತ ತೆಗೆದುಕೊಂಡು ಸಿದ್ಧಗಂಗಾ ಎಲೆಕ್ಟ್ರಿಕಲ್ಸ್ ಅನ್ನುವಂಥ ಆ ಒಂದು ಲೈಸೆನ್ಸ್ನ ಅಡಿಯಲ್ಲಿ ಕೆಲಸವನ್ನು ತೆಗೆದುಕೊಂಡು ಮಾಡ್ತಾ ಇರ್ತಾನೆ. ಈತ ಈಗ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಇಂಜಿನಿಯರ್ಸ್ಗಳಿರ್ತಾರಲ್ಲ, ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವಂಥ, ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಇಂಜಿನಿಯರ್ಸ್ಗಳನ್ನ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಮಾಡಿಸಿರ್ತಾನೆ. ಯಾಕೆಂದರೆ ಅವು ಇದ್ದೇ ಇರ್ತವೆ ಅಧಿಕಾರಿಗಳು, ಇಂಜಿನಿಯರ್ಸ್ ಆಮೇಲೆ ಇವ್ರಿಗೇನಾದ್ರು ಲೈಸೆನ್ಸ್ಗಳನ್ನ ಕೊಡಬೇಕು ಅಥವಾ ವರ್ಕ್ ಆರ್ಡರ್ಗಳು ಇವೆಲ್ಲ ಕೊಡಬೇಕಾದಾಗ ಲಂಚವನ್ನು ತೆಗೆದುಕೊಳ್ತಾರೆ. ಅದ್ರ ರೀತಿಯಾದಂಥ ನಿಮ್ಗೇನು ಗೊತ್ತಿರುವಂಥ ವಿಚಾರ ಏನಲ್ಲ ಬಿಡಿ, ಅದು ಈ ರೀತಿಯಾದಂಥ ಒಂದು ಸಂಬಂಧಗಳು ಇರ್ತವೆ. ಸೊ ಹೀಗೆ ಇದ್ದಂಥ ಸಂದರ್ಭದಲ್ಲಿ ಇವನೇ ಪ್ಲಾನ್ ಮಾಡಿ ಒಂದು 4 ಜನ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡಿಸಿ ಲೋಕಾಯುಕ್ತಕ್ಕೆ ಇಟ್ಕೊಟ್ಟಿರ್ತಾನೆ. ಆಮೇಲೆ ಏನಾಗುತ್ತೆ, ಈ ಶರಣಪ್ಪನ ಕಂಡ್ರೆ ಅಧಿಕಾರಿಗಳಿಗೆ ಭಯ ಬರಕ್ಕೆ ಶುರುವಾಗುತ್ತೆ. ತಡಿಗುರು, ಇವ್ನು ಸರಿ ಇಲ್ಲ, ಯಾಮಾದ್ರೆ ಲೋಕಾಯುಕ್ತಕ್ಕೆ ತಮ್ಮನೆ ಟ್ರ್ಯಾಪ್ ಮಾಡಿಸ್ಬಿಡ್ತಾನೆ, ಇವನ್ ವಿಚಾರದಲ್ಲಿ ಹುಷಾರಾಗಿರಬೇಕು ಅಂತೇಳಿ ಆ ಹವಾ ಮೇಂಟೈನ್ ಮಾಡ್ಕೊಂಡು ಇವನೊಂದಷ್ಟು ಕೆಲಸಗಳನ್ನ ತೆಗೆದುಕೊಂಡು ಮಾಡ್ತಾ ಇರ್ತಾನೆ. ಆಮೇಲೆ ಇವನಿಗೆ ತಲೆ ಕ್ರಿಮಿನಲ್ ಮೈಂಡ್, ಇವನ ತಲೆಯಲ್ಲಿರುವಂಥ ಒಂದು ಬ್ರೈನು ಕ್ರಿಮಿನಲ್ ಮೈಂಡ್ ವರ್ಕ್ ಆಗಕ್ಕೆ ಶುರು ಮಾಡುತ್ತೆ. ಹೇಗಿರು ನನಗೆ ಇಷ್ಟೊಂದೆಲ್ಲ ಭಯ ಇದೆ, ಅಧಿಕಾರಿಗಳಿಗೆ ನನ್ನ ಕಡೆ ಭಯ ಇದೆ, ಯಾಕೆ ಕೆಲಸ ಮಾಡಿ ಸಣ್ಣ ಪುಟ್ಟ ದುಡ್ಡು ಮಾಡೋದು, ಇವ್ರಿಗೆಲ್ಲ ಎದುರಿಸ್ಕೊಂಡು ಬೆದರಿಸ್ಕೊಂಡು ಹೆಂಗೋ ದುಡ್ಡು ಮಾಡ್ಬಿಡೋಣ ಅಂತೇಳಿ ಈತ ಪ್ಲಾನ್ ಅನ್ನ ಮಾಡಿಕೊಂಡು ಈತ ಅಕ್ರಮವಾಗಿ ವಸೂಲಿಗೆ ಎದುರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ವಸೂಲಿಗೆ ಬಳಸ್ಕೊಡುವಂಥ ಇಲಾಖೆನೇ ಅದು ಕರ್ನಾಟಕ ಲೋಕಾಯುಕ್ತ ಇಲಾಖೆನ ಈತ ಬಳಸ್ಕೊಂಡು ಅಧಿಕಾರಿಗಳಿಗೆ ಹವಾ ಇಡಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಲಂಚಗಳನ್ನ ತೆಗೆದುಕೊಳ್ತಾ ಇರೋ, ಯಾವ್ಯಾವ ಕೆಲಸಕ್ಕೆ ಲಂಚವನ್ನ ತೆಗೆದುಕೊಳ್ತಿದ್ರು ಅನ್ನುವಂಥದ್ದು ಈತನಿಗೆ ಗೊತ್ತಿರುತ್ತೆ. ಇವನು ಅದೇ ಫೀಲ್ಡಲ್ಲಿ ಇದ್ದಿದ್ದಂಥ ಕಾರಣಕ್ಕೋಸ್ಕರ ಆ ಅಧಿಕಾರಿಗಳಿಗೆ ಇವನು ಬೆದರಿಕೆ ಹಾಕೋದು. ನೀವು ಈ ಥರ ತಗೊಂಡಿದ್ದೀರಾ, ನಾವು ಲೋಕಾಯುಕ್ತದಲ್ಲಿ ನನಗೆ ವಂಶಿ ಕೃಷ್ಣ ಸರ್ ಗೊತ್ತು, ನಮಗೆ ಇನ್ಸ್ಪೆಕ್ಟರ್ಗಳು ಗೊತ್ತು, DYSPಗಳು ಗೊತ್ತು ಅಂತೇಳಿ ಅವ್ರ ಹೆಸರುಗಳೆಲ್ಲ ಹೇಳ್ಕೊಂಡು ಈತ ಅಧಿಕಾರಿಗಳಿಂದ, ಒಬ್ಬೊಬ್ಬ ಅಧಿಕಾರಿಯಿಂದ 2 ಲಕ್ಷ, 3 ಲಕ್ಷ, 5 ಲಕ್ಷದವರೆಗೂ ಕೂಡ ಸುಲಿಗೆಯನ್ನು ಮಾಡಿ ಇವತ್ತು ಅವನ ಅಕೌಂಟಲ್ಲಿ ಆತನೇ ಹೇಳಿದಂಥ ರೀತಿಯಲ್ಲಿ ಆತ ಹೇಳುವಂಥದ್ದು 4 ಕೋಟಿ ಇದೆ ನನ್ನ ಹತ್ರ ಅಕೌಂಟಲ್ಲಿ ಅಂತ ತೋರಿಸ್ತಾನೆ. ಈ ರೀತಿಯಾಗಿ ದುಡ್ಡು ಮಾಡಿರುವಂಥ ಒಬ್ಬ ಅಧಿಕಾರಿಗಳನ್ನೇ ಎದುರಿಸಿ ಬೆದರಿಸಿ ಲೋಕಾಯುಕ್ತ ಹೆಸರನ್ನ ಬಳಸ್ಕೊಂಡು ಬ್ಲಾಕ್ ಮೇಲನ್ನು ಮಾಡಿ ಈ ಒಬ್ಬ ಗುತ್ತಿಗೆದಾರ ಶರಣಪ್ಪ ಅಂತ ಹೇಳಿ ಸಿದ್ಧಗಂಗಾ ಎಲೆಕ್ಟ್ರಿಕಲ್ಸ್ನ ಮಾಲೀಕ ಶರಣಪ್ಪ ಇವತ್ತು ಈ ದಂಧೆಯನ್ನು ನಡೆಸ್ತಾ ಇದ್ದ. ಯಾವತ್ತಿದ್ರೂ ಒಂದು ಪಾಪದ ಕೂಡ ತುಂಬಲೇಬೇಕಲ್ವಾ? ಸೊ ಹೀಗಾಗಿ ಈ ವಿಚಾರವನ್ನ
KRS ಪಕ್ಷದ ಸೈನಿಕರಿದಾರಲ್ಲ ಅವರ ಗಮನಕ್ಕೆ ಈ ವಿಚಾರ ಹೋಗುತ್ತೆ. ಅವರು ಈತ ಎಲ್ಲೂ ಕೂಡ ಅಷ್ಟು ಈಸಿಯಾಗಿ ಟ್ರ್ಯಾಪ್ ಆಗ್ತಾ ಇರಲಿಲ್ಲ. ಬೇರೆಯವ್ರನ್ನ ಟ್ರ್ಯಾಪ್ ಮಾಡಿಸ್ತೀನಿ ಅಂತ ದುಡ್ಡು ಮಾಡ್ತಿದ್ದ. ಬಟ್ ಈತ ಯಾರ ಕೈಗೂ ಅಷ್ಟಾಗಿ ಸಿಗಾಕೊಂತಾ ಇರಲಿಲ್ಲ. ಹೀಗಾಗಿ ಇದರ ಮಾಹಿತಿನ ಪಡ್ಕೊಂಡಂತಹ KRS ಪಕ್ಷದ ಸೈನಿಕರಿದ್ರಲ್ಲ ಅವರು ಒಂದು ಬಲೆಯನ್ನ ಎಳಿತಾರೆ. ಬಲೆಯನ್ನ ಎಳೆದು ಆತನನ್ನ ಆ ಬಲೆಗೆ ಕೆಡುವಲ್ಲಿ ಯಶಸ್ವಿ ಆಗ್ತಾರೆ. KRS ಪಕ್ಷದ ಇಬ್ಬರು ಸೈನಿಕರು, ಆಡಿಯೋನು ಕೂಡ ಇದೆ, ನಾನು ಪ್ಲೇ ಮಾಡ್ತೀನಿ. ಅದರಲ್ಲಿ ಲೋಕೇಶ್ ಅಂತೇಳಿ ಒಬ್ರು, ರಮೇಶ್ ಅಂತ ಹೇಳಿ, ಇವರಿಬ್ರು ಲೋಕೇಶು ಗುತ್ತಿಗೆದಾರ ಅಂತ ಶರಣಪ್ಪ ಅವ್ರಿಗೆ ಪರಿಚಯ ಆಗ್ತಾನೆ. ಇನ್ನ ರಮೇಶ್ ಲೈನ್ ಮ್ಯಾನ್ ಅಂತ ಹೇಳಿ ಪರಿಚಯ ಆಗ್ತಾರೆ. ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಲೋಕೇಶ್ ನಾನು ಗುತ್ತಿಗೆದಾರ ಅಂತ ಶರಣಪ್ಪ ಅವ್ರಿಗೆ ಪರಿಚಯ ಆಗ್ತಾರೆ. ಶರಣಪ್ಪ ಕೂಡ ಇವ್ರು ಯಾರು ಏನು ಅಂತ ಪೂರ್ವಾಪರ ಜಾಸ್ತಿಯಾಗಿ ವಿಚಾರಿಸಕ್ ಹೋಗಲ್ಲ. ವಿಚಾರಿಸ್ತಿರೋದೇ ಒಳ್ಳೇದಾಯ್ತು, ಇಲ್ಲ ಅಂತಿದ್ರೆ ಈತ ಇವತ್ತು ಸಿಗಾಕೊಂತ ಇರ್ಲಿಲ್ಲ. ಅದಾದ್ಮೇಲೆ ಲೋಕೇಶ್ ಅವ್ರ ಪರಿಚಯ ಆಗಿ ಈ ತರ ಲೈನ್ ಮ್ಯಾನ್ ಒಬ್ರು ಇದ್ದಾರೆ ರಮೇಶ್ ಅಂತೇಳಿ, ಅವರು ಈ ತರ ಒಂದಷ್ಟು ಅಕ್ರಮವನ್ನು ಮಾಡಿದ್ದಾರೆ, ಎಲ್ಲ ನನ್ನ ಹತ್ರ ಮಾಹಿತಿ ಇದೆ, ನೀವು ಅವ್ರನ್ನ ಒಂದು ಟಚ್ ಮಾಡಿದ್ರೆ ಅವ್ರ ಹತ್ರ ಒಂದಷ್ಟು ದುಡ್ಡನ್ನ ಕೀಳ್ಬೋದು ಅಂತ ಹೇಳಿ ಅವ್ರಿಗೊಂದು ಆಫರ್ ಅನ್ನ ಕೊಡ್ತಾರೆ. ಅಷ್ಟು ಹೇಳಿದ್ದೆ ತಡ ಈ ಶರಣಪ್ಪ ಬಕ ಪಕ್ಷಿ ತರ ಕಾಯ್ಕೊಂಡಿರ್ತಾನೆ. ಯಾವುದೋ ಒಂದು ಮಿಕ್ಕ ಸಿಕ್ತಲ್ಲ ಅಂತೇಳಿ, ಆಯ್ತು ನೀನು ಅವ್ರನ್ನ ಕರ್ಕೊಂಬ ಅಂತ ಹೇಳ್ತಾರೆ. ಕಡೆಗೆ KRS ಪಕ್ಷದ ಇಬ್ಬರು ಸೈನಿಕರೇ ರಮೇಶು ಮತ್ತೆ ಲೋಕೇಶ್ ಅವರು, ಒಬ್ಬ ಗುತ್ತಿಗೆದಾರನಾಗಿ ಇನ್ನೊಬ್ಬ ಲೈನ್ ಮ್ಯಾನ್ ಆಗಿ ಇಬ್ರು ಕೂಡ ಅವ್ರ ಹತ್ರ ಹೋದಂತ ಸಂದರ್ಭದಲ್ಲಿ ನಡುವೆ ನಡೆದಂತ ಸಂಭಾಷಣೆ ಏನಿತ್ತಲ್ಲ ಕೇಳಿಸ್ಕೊಳ್ಳಿ. ಅದ್ರೊಳಗಡೆ ಈ ಶರಣಪ್ಪ ಯಾವ ರೀತಿಯಾಗಿ ಡೀಲ್ ಮಾಡ್ತಿದ್ದ, ಯಾವ ರೀತಿಯಾಗಿ ಲೋಕಾಯುಕ್ತ ಹೆಸರನ್ನ ಬಳಸ್ಕೊಂತಿದ್ದ, ಯಾವ ರೀತಿಯಾಗಿ ದುಡ್ಡನ್ನ ಕೇಳ್ತಿರೋದೆ ಭಿಕ್ಷೆ ಮಾಡ್ತಿರೋದೆ ವಸೂಲಿ, ಬ್ಲಾಕ್ ಮೇಲು, ಅದರಲ್ಲೂ ಈ ತನ್ನ ದರ್ಪ ದೌಲತ್ತು ಯಾವ ರೀತಿಯಾಗಿ ಐತೆ ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಜಡ್ಜ್ಗಳು ಕೂಡ ಆರೋಪಿಗಳಿಗೆ ಆ ರೀತಿಯಾಗಿ ಪ್ರಶ್ನೆಯನ್ನ ಮಾಡೋದಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಕೂಡ ಆರೋಪಿಗಳಿಗೆ ಪ್ರಶ್ನೆಯನ್ನ ಮಾಡೋದಿಲ್ಲ. ನಿಯತ್ತಾಗಿ ಸಾಲ ಕೊಟ್ಟಿರ್ತಾರಲ್ಲ, ಸಾಲ ಈಸ್ಕೊಬೇಕಾದಂಥವ್ರು ಕೂಡ ಸಾಲ ಕೊಡೋನತ್ರ ಈ ರೀತಿಯಾಗಿ ಕೇಳಲ್ಲ. ಆ ರೀತಿಯಾಗಿ ಈತ ಪ್ರಶ್ನೆಯನ್ನ ಮಾಡಿ ಧಮಕಿಯನ್ನ ಹಾಕಿ, ಜೊತೆಗೆ ಯಾವ್ಯಾವ ಅಧಿಕಾರಿಗಳು ನನಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ, ನನ್ನ ಅಕೌಂಟಲ್ಲಿ 4 ಕೋಟಿ ದುಡ್ಡಿದೆ ಅಂತೆಲ್ಲ ತೋರಿಸಿ ಕಡೆಗೆ 5 ಲಕ್ಷಕ್ಕೆ ಆತನಿಗೆ ಯಾವ ರೀತಿಯಾಗಿ ಡಿಮ್ಯಾಂಡ್ ಇಡ್ತಾನೆ ಅನ್ನುವಂಥದ್ನ ಈ KRS ಪಕ್ಷದ ಸೈನಿಕರು ಲೋಕೇಶ್ ರಮೇಶ್ ಅವರು ಮಾಡಿರುವಂತ ಈ ಸ್ಟಿಂಗ್ ಆಪರೇಷನ್ ಕಾರ್ಯಾಚರಣೆಯಲ್ಲಿ ಎಲ್ಲವೂ ಕೂಡ ಇದೆ. ಇಲ್ಲೂ ಕೂಡ ಅಷ್ಟೇ, ಆತ ಶರಣಪ್ಪ ನೀವೆಲ್ಲ ಮೊಬೈಲ್ ಅನ್ನ ಇಟ್ಟು ಬನ್ನಿ ಅಂತ ಹೇಳಿರ್ತಾನೆ. ಇವರು ಮೊಬೈಲ್ ಎಲ್ಲ ಇಟ್ಟು ಬಂದಿರ್ತಾರೆ, ಅದು ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಆದ್ರೂ ಕೂಡ ಇವರೊಂದು ರೆಕಾರ್ಡಿಂಗ್ ಮಾಡ್ಕೊಂಡಂತ ವ್ಯವಸ್ಥೆನ ಮಾಡ್ಕೊಂಡೇ ಹೋಗಿರ್ತಾರೆ. ಈ ಆಡಿಯೋ ಎಲ್ಲವೂ ಕೂಡ ಇದೆ. ಆಡಿಯೋ ಎಲ್ಲವನ್ನ ಕೂಡ ಕೇಳಿ, ಜೊತೆಗೆ ಈತನ ವಿರುದ್ಧ ಒಂದು ಕಂಪ್ಲೇಂಟ್ FIR ರಿಜಿಸ್ಟರ್ ಆಗಬೇಕು. ಸಂಬಂಧಪಟ್ಟ ಇಲಾಖೆನವರೇ ಇದ್ರ ಮೇಲೆ ಒಂದು ಸುಮೋಟೋ ಕೇಸನ್ನ ಮಾಡ್ಕೊಬೇಕು. ಜೊತೆಗೆ ಇಂಜಿನಿಯರ್ಸ್ಗಳು ಯಾರೆಲ್ಲ, ಬರೀ ಇಂಜಿನಿಯರ್ಸ್ ಅಲ್ಲ, ಲೈನ್ ಮ್ಯಾನ್ಗಳಿಗೂ ಕೂಡ ಈತ ಕಾಟ ಕೊಟ್ಟಿದ್ದಾನೆ. ಯಾರೆಲ್ಲ ಈತನ ಒಂದು ಟ್ರ್ಯಾಪ್ಗೆ, ಈತನ ಒಂದು ಬ್ಲಾಕ್ ಮೇಲ್ಗೆ ಒಳಗಾಗಿದ್ದಿರಲ್ಲ, ಸೊ ನೀವು ಯಾರಾದ್ರೂ ಮುಂದೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಈತನ ಅಕೌಂಟ್ ಅಲ್ಲಿ ಇದೆಯಲ್ಲ 4 ಕೋಟಿ ದುಡ್ಡು, ಆತನ ಹೇಳ್ದಾಗೆ ಆ ದುಡ್ಡು ಹೇಗ್ ಬಂತು, ಯಾವ್ಯಾವ ಅಧಿಕಾರಿಗಳಿಂದ ಈತ ಟ್ರ್ಯಾಪ್ ಮಾಡ್ಕೊಂಡಿದ್ದಾನೆ, ಜೊತೆಗೆ ಇವ್ರು ಬೇರೆ ಅಧಿಕಾರಿಗಳು ಪೊಲೀಸರು ಬೇಡ, ಲೋಕಾಯುಕ್ತನವರೇ ಅವ್ರ ಹೆಸರನ್ನ ಬಳಸ್ಕೊಂಡು, ವಂಶೀಕೃಷ್ಣ ಅವರ ಹೆಸರನ್ನ ಬಳಸ್ಕೊಂಡು ಈತ ಕೆಲವೊಂದು ಇನ್ಸ್ಪೆಕ್ಟರ್ಗಳ ಹೆಸರು, DYSPಗಳ ಹೆಸರನ್ನ ಬಳಸ್ಕೊಂಡು ಲೋಕಾಯುಕ್ತದ ಹೆಸರನ್ನ ಕೆಡಿಸ್ತಿದ್ದಾನಲ್ಲ, ಲೋಕಾಯುಕ್ತದವರೇ ಈತನ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಅರೆಸ್ಟ್ ಮಾಡಿ ಲೋಕಾಯುಕ್ತದವರ ಎತ್ತಾಕೊಂಡೋಗಿ ಈತನಿಗೆ ತನಿಖೆ ಮಾಡಿ ಸರಿಯಾದಂತ ಟ್ರೀಟ್ಮೆಂಟ್ ಕೊಟ್ರೆ ಇವರೆಲ್ರಿಗೂ ಕೂಡ ಇಂಧನ ಇಲಾಖೆನಲ್ಲಿದ್ದು, ವಿದ್ಯುತ್ ಇಲಾಖೆಯಲ್ಲಿದ್ದು ಎಲ್ರಿಗೂ ಶಾಕ್ ಕೊಡ್ತಾ ಇದ್ದ. ಈತನಿಗೆ ಕರೆಕ್ಟಾಗಿ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಯಾವ್ಯಾವ ದುಡ್ಡು ಎಲ್ಲೆಲ್ಲಿಂದ ಬಂತು ಅಂತ ಹೇಳಿ ಎಲ್ಲವೂ ಗೊತ್ತಾಗುತ್ತೆ. ನಿಷ್ಠಾವಂತವಾಗಿ ಮಾಡುವಂತ ಕೆಲಸ ಮಾಡುವಂತ ಅಧಿಕಾರಿಗಳು ಇರ್ತಾರಲ್ಲ, ಅವರು ಕೂಡ ಇಂಥವ್ರ ಭಯ ಇಲ್ಲದೆ ಕೆಲಸ, ನಿಷ್ಠಾವಂತರಾಗಿರೋಂಥವ್ರಿಗೆ ಇಂಥವ್ರ ಭಯ ಇರೋದಿಲ್ಲ ಬಿಡಿ, ಯಾಕೆಂದ್ರೆ ಅವ್ರು ನಿಷ್ಠಾವಂತರಾಗಿರ್ತಾರೆ. ಯಾರು ದುಡ್ಡು ಮಾಡಿರ್ತಾರಲ್ಲ ಅಂಥವ್ರ ಹತ್ರ ಈತ ಟ್ರ್ಯಾಪ್ ಮಾಡಿ ಅವ್ರ ಮೇಲೆ ಲೋಕಾಯುಕ್ತಕ್ಕೆ ಇಟ್ಕೊಟ್ಬಿಟ್ಟು FIR ಮಾಡಿಸಿದ್ರೆ ಸಂತೋಷ. ಬಟ್ ಅದನ್ನೇ ಇವ್ನು ಬಿಸ್ನೆಸ್ ಮಾಡಿಕೊಂಡು ಮೊದಲೇ ತಿನ್ನೋರ ಹತ್ರ ಇವ್ನು ಕಿತ್ಕೊಂಡು ತಿನ್ನೋಕೆ ಹೋಗಿದ್ನಲ್ಲ. ಸೊ ಈತನಿಗೆ ಅದಕ್ಕೆ ನಾನು ಸ್ಪೆಷಲ್ ಸ್ಟೋರಿ ಅಂತ ಹೇಳಿದ್ದು. ಎಲ್ಲಿವರೆಗೂ ಮೋಸ ಹೋಗೋಂಥವ್ರು ಎದುರ್ಕೊಳ್ಳೋಂಥವ್ರು ಇರ್ತಾರೋ ಅಂಥವ್ರಿಗೆ ಇಂಥವ್ರು ಅವರ ಬಂಡವಾಳವನ್ನ ಬೇಯಿಸ್ಕೊಳ್ಳೋದಕ್ಕೆ ಈ ಥರ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಾ ಕೊನೆಯದಾಗಿ ಈ ಆಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ನಮಸ್ಕಾರ. ಸರಿಯಾಗಿ ನಿಂತ್ಕೋ. ನನ್ನ ಎದುರುಗಡೆ ಏನ ಒಳ್ಳೆ ಡಾನ್ ನಿಂತ ನಿಂದಿರ್ತಲ್ಲ, ಏನಂತ ತಿಳ್ಕೊಂಡ್ಬಿಟ್ಟಿದೀಯ? ಅರೆಸ್ಟ್ ಮಾಡಿಸ್ಬೇಕಾ? ಅಧಿಕಾರ ಇಲ್ವ ಅವ್ರಿಗೆ ಅಧಿಕಾರವಿಲ್ಲೇನಯ್ಯ? ನಿನ್ನ ಮನೆಗೆ ನಾನು ಬಂದು ವಿಡಿಯೋ ಮಾಡ್ಲೇನಯ್ಯ? ಮಾಡೋಕ್ಕಾಗಲ್ವ ನನಗೆ? ಏನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಲ್ಲಿ? ಲೋಕಾಯುಕ್ತಕ್ಕೆ ಬಾ, ಅಲ್ಲೇ ನಮ್ಮ ಇವ್ರಿಗೆ ಹೇಳಿದ್ದೀನಿ,
ವಂಶಕೃಷ್ಣ ಸರ್ ಹೇಳಿದ್ದೀನಿ ಎಸ್ಟಿಗೆ ಸಾರಿಗೆ ಯಾರ್ಯಾರು ನೋಡ್ಕೊಂತೀಯಪ್ಪ ನೀನು? ಯಾರ್ಯಾರು ನೋಡ್ಕೋಬೇಕು, ಹೇಗಿರಬೇಕು? ನನ್ನ ಹೆಸರು ಕೇಳಿದೆಯೇನು? ಎಲ್ಲಿ ಕೇಳಿದ್ಯ? ಎಲ್ಲಿ ಏನಂತ ಮಾತಾಡ್ತಾರೆ? ಏನು ಒಳ್ಳೆ ಲೋಕಾಯುಕ್ತರೆಲ್ಲ ಗೊತ್ತಿದ್ದಾರೆ. ಈಗ ಅವ್ರು ಏನು ಹೇಳಿದ್ರು, ನಿನಗೆ ಪನಿಷ್ಮೆಂಟ್ ಬೇಕೋ ಅಥವಾ ಏನಾದರೂ ಒಂದು ನೀನೇನು ಮಾಡು, ಒಂದಷ್ಟು ನಿನಗೆ ಶಿಕ್ಷೆ ಆಗಬಾರ್ದು ಅಂದರೆ ಪ್ರಾಜೆಕ್ಟಿಗೆ ಒಂದು ವೈರ್ ಕೊಡಿಸ್ಬಿಡ್ಲಿ ಅಲ್ವೇನಪ್ಪ? ವೈರ್ ಒಂದು 2 ಲಕ್ಷ ಕೊಡು, ಕೊಡ್ಲಲ್ಲ? ಒಂದು 2 ಲಕ್ಷ ಇದೆ. ಶಾಟ ಒಂದು ಹೋಯ್ತು ಅಲ್ವಾ? ಸರಿ, ಬೇಡ ಹೋಗು. ಇವ್ರಿಗೆ ಕೊಟ್ಬಿಡ್ತೀನಿ. ಈಗ ನಾನು ಯಾಕೆ ನಿಂದು ಮೊಬೈಲ್ ಅವ್ರದ್ದು ಹಿಡಿಸಿದ್ಯಾ? ನೀನು ಫ್ರೀಡಮ್ ಮಾತಾಡ್ಲಿ ಅನ್ನೋ ದೃಷ್ಟಿಯಿಂದ ಖಂಡಿಕ ಹೋಮ ಮಾಡಿದ ಚೆನ್ನಕೇಶವಮೂರ್ತಿ ಏನ್ ಮಾಡಿದ್ರು ಗೊತ್ತಾ? ಹೇಳಿ ಸರ್. ಅವರೇ 1 ಲಕ್ಷ ಕೊಟ್ಟರು. ಕೇಳ್ಬೇಕ, ಚೆನ್ನಕೇಶವಮೂರ್ತಿ DT ಸಾಹೇಬರು ಬಂದಿದ್ರು. ಚಕ್ಕೆ ಕೊಡು, ಏನ್ ಪರವಾಗಿಲ್ಲ, ನಾವೇನು ಅಲ್ಲ ಬೇಡ ಬಿಡು, 1 ಲಕ್ಷನೂ ಬೇಡ, 1 ರೂಪಾಯಿನೂ ಬೇಡ, ಬೇಡ ಹೋಗೋ. ಅಲ್ಲ ನನ್ನ ಬ್ಯಾಂಕ್ ಅಕೌಂಟ್ ಬಾಯಲ್ಲಿ ತೋರಿಸ್ತೀನಿ. ಏಯ್ ಬಾರೋ ಇಲ್ಲೇ, ಏಯ್ ಬಾರೋ, ಎಷ್ಟಕ್ಕೆ ಬದುಕಿದ್ಯಾ? ಬರೋ ಇಲ್ಲೇ, ನನ್ನ ಬ್ಯಾಂಕ್ ಅಕೌಂಟ್ ತೋರಿಸ್ತೀನಿ ಬಾರ. ಬಾರೋ ತಮ್ಮ ಬಾ ಇರ್ಲಿದೆಯಪ್ಪ ನಂದು ಇವತ್ತಿನ ವ್ಯಾಲ್ಯೂ ನೋಡಪ್ಪ, ನೀನೇ ನೋಡ್ಕೊ ಎಷ್ಟಿದೆಯಪ್ಪ ಬ್ಯಾಂಕ್ ಅಕೌಂಟಲ್ಲಿ, ಎಷ್ಟಿದೆ ನೋಡು. 4,41,92,000. ನನಗೆ ಎಷ್ಟು ಸರಿ ಹೇಳ್ತೀನಿ, ಲೆಕ್ಕ ಕೊಡಿ ಅಂತ ಹೋಗಿ ಎಲ್ಲ ಲೆಕ್ಕ ಕೊಡಿ. ಅಯ್ಯ ಅಲ್ಲೇನಿಲ್ಲ, ಸುಲಿದ್ ಬಿಡ್ತಾರ ಅವರು ನಿನ್ನ. ಆಯ್ತು, ಅಲ್ಲಿ ಲೆಕ್ಕ ಕೊಡಿ ಅಂತ ಹೋಗೋ. ಜಮೀನು ಮಾರಿದ್ದು ಲೆಕ್ಕ ಮಾಡ್ತಾರೆ ಸರ್ ನಾವು. ನೀನೇನನ್ನಪ್ಪ, ನಾನೇನಂದೆ ನಿನಗೆ? ನಿಂದು ಫಸ್ಟ್ FIR ಮಾಡ್ತಾರೆ, FIR ಮಾಡಿ ಒದ್ದೊಳಗೆ ಹಾಕ್ತಾರೆ ಅವರು. ಆಮೇಲೆ ನೀನು ನಿಮ್ಮ ಜಮೀನು ಮಾರಿದ್ದು ಎಲ್ಲ ಲೆಕ್ಕ ಕೊಡಿ ಅಂತ. ನಾವು ಮನೆ ಸಾಹೇಬ್ರ ಜಗದೇವಿ ಮಾಡಿಸಿ, ದೇವನಹಳ್ಳಿ ಜಗದೇವಿ ಇನ್ಸ್ಪೆಕ್ಟರ್ ಮಾಡಿಸಿದ್ದು ಸಾಹೇಬ್ರೆ, ಅವ್ರು ಗೊತ್ತಿಲ್ಲ ಸರ್. ಇನ್ಸ್ಪೆಕ್ಟರ್ ಗೊತ್ತಿಲ್ಲ ನಮಗೆ ಎದಕ್ಕೆ ಹೋಗೈತಿ? ಅಲ್ಲೋ ಇಷ್ಟು ಜಿ ಅನ್ಬೇಕ ನಿನಗೆ? ನಾನು ಬೇಡ ಬಿಡು, ಹೋಗ್ಲಿ ಒಂದು 5 ಲಕ್ಷ ಕೊಡಿ ಅಂತ. ಬೇಡ 2 ಲಕ್ಷ ಬೇಡ ಬಿಡು, 5ಕ್ಕೆ ಇದೆ ಸರ್, ಕೆಪಾಸಿಟಿ ಇದೆ, ಸಾಮಾನ್ಯ ಎಲ್ಲ. ಬೇಡ ಬಿಡು, ಇಲ್ಲ ಇಲ್ಲ ಬೇಡ ಬಿಡು, ಒಂದು 5 ಲಕ್ಷ ಕೊಡಿಸ್ಬಿಡು ಅಂತ ತಗೋ. 5 ಲಕ್ಷ ತಂದು ಕೊಟ್ಬಿಡು ಅವ್ರಿಗೆ. ರಸೀದಿ ತೊಗೊಂಬಿಡು, ಚೆಕ್ ತೊಗೊಂಬಾ. ಕಮ್ಮಿ ಕೇಳೋ, ನೀವು ಜಾಸ್ತಿ ಮಾಡ್ತಾ ಇದ್ದೀವಿ. ಅಲ್ಲ ಚೆಕ್ ತೊಗೊಂಬಾ, ಚೆಕ್ 2 ಅಲ್ಲ ಅಂತ ಒಂದು 5 ಕೊಡ್ತಾನಂತ. ಕೆಪಾಸಿಟಿ ಇದೆ, ಕೊಡಿ ಸರ್. 5 ಕೊಡ್ತಾನೆ. ಧರ್ಮ ಮನೆ ಅಂತ ತೊಂದರೆ ಇಲ್ಲ, ಕೊಡ್ಲಿ ಬಿಡಿ ಸರ್. ನಿಮ್ಮಂಥವ್ರು ಬೇಕು ನಮ್ಗೆ. ನಿಮಿಷ ಪಾಂಡುರಂಗೇಗೌಡ ಮಾತಾಡ್ತೀನಿ. ಅಲ್ಲಲ್ಲ ಅದಕ್ಕಲ್ಲ, ಇಲ್ಲ ಈಗೇನು ನೀನು ತೊಗೊಂಬರ್ತೀಯ 5 ಲಕ್ಷನ? ಏನು 2 ಲಕ್ಷ ಕೊಡ್ತೀಯ? 5 ಲಕ್ಷ ತಂದು ಕೊಡು ಹೋಗ್ಲಿ. ಬೇಡ, ಇಲ್ಲ ಇಲ್ಲ ಬೇಡ ಬಿಡು, ಹೋಗು. ಅಲ್ಲ ಸರ್, ಪ್ಲೀಸ್ ಸರ್, ಬೇಡ. ನನಗೆ ಕೊಡ್ತೀಯನಯ್ಯ ನೀನು? ಅಲ್ಲ ಸರ್, ನಾವೇನು ಕದ್ದು ಮಾಡಿಲ್ಲ ಸರ್, ನಮ್ಮ ಅಪ್ಪನ ಆಗ್ತಿದೆ. ಅಲ್ಲಪ್ಪ, ನಾನೇನು ಹೇಳಿದ್ದೀನಿ ನಿನಗ? ಆಯ್ತು ಸರ್, 2 ಕೊಡ್ತೀನಿ. ಕದ್ದಿದೀಯ ತಾನೇ ನೀನು? ಆಯ್ತು ಸರ್, ತಪ್ಪು ಮಾಡಿದ್ದೀನಿ. ಮತ್ತೆ ತಪ್ಪು ಮಾಡಿದೀಯ ತಾನೇ? ಆಯ್ತು ಸರ್, 2 ಕೊಡ್ತೀನಿ ಬಿಡಿ ಸರ್. ಆಯ್ತು, ಅವ್ರು ಹೇಳ್ದಂಗೆ 2 ಕೊಡ್ತೀನಿ. ಆಯ್ತಪ್ಪ, ಏನು ಹೇಳಪ್ಪ ನೀನು? ಬೇಡ ಬೇಡ ಬೇಡ. ಮೊನ್ನೆ ಅವತ್ತು ಮೊನ್ನೆ ಚೆಕ್ ಕೊಡ್ತೀಯೋ ಕ್ಯಾಶ್ ಕೊಡ್ತೀಯಾ? ಕ್ಯಾಶ್ ಕೊಡ್ತೀನಿ ಸರ್. ಚೆಕ್ ಕೊಡಲ್ವಾ? ಅದು ಇಲ್ಲಿ ಇದು ಇದೆಯಲ್ಲ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಕರ್ಕೊಂಬ ನಮ್ಮ ಶಶಿ ಚೌಟ್ರಿ ಇದೆಯಲ್ಲ, ಸರಿನಾ? ಒಂದು 5 ಲಕ್ಷ ತೊಗೊಂಡು ಬಾ, ಇರ್ಲಿ. ದುಡ್ಡು ಇದೆಯಾ ಅಂತಲ್ಲ ನಿನ್ನ ಹತ್ರ? ಈಗ ನಮ್ಗೆ ಯಾರು ದೇವ್ರ ಹೆದರಿಕೆನೂ ಇಲ್ಲ. ನಿಮ್ಮ ಚೆನ್ನಕೇಶವಮೂರ್ತಿ ಆನರೇಬಲ್ ಆಗಿ ಅವತ್ತ ನಮ್ಮ ತಂದೆ ತಾಯಿ ಹೆಸರಲ್ಲಿ ಪ್ರಸಾದಕ್ಕೂ ನಿಮ್ಮ ಎಸ್ಸಿನೇ ನಮ್ಮ ಅಲ್ಲಿ ಇದನ್ನ ಮಾಡಿದಾರ ಅಂದಮೇಲೆ ನಾವು ಬನ್ನಿ ಸರ್, ಇಲ್ಲೇ ಫೀಲ್ಡಲ್ಲಿ ಇದ್ದೀವಿ, ಇಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಇದೀವಿ, ಬನ್ನಿ ಇಲ್ಲೇ ಮಾತಾಡೋಣ. ಇಲ್ಲೇ ಪಕ್ಕದಲ್ಲೇ ಕಾರ್ ಪಾರ್ಕಿಂಗ್ ಇದೆ ನೋಡಿ, ಬನ್ನಿ. ಈ ಜುಡಿಷಿಯಲ್ ಲೇಔಟಲ್ಲಿ ಹೋದಾಗ ಇಲ್ಲೇ ರೈಟಲ್ಲಿ ಇದೆ ನೋಡಿ, ಬನ್ನಿ ಸರ್, ಇಲ್ಲೇ ಪಕ್ಕದಲ್ಲಿ. ಹಾಂ, ದಯವಿಟ್ಟು ಇದು ಮಾಡಬೇಡಿ ಸರ್. ಏನು ದಯವಿಟ್ಟು ಯಾರನ್ನು ಕರೆಸ್ಬೇಡಿ ಸರ್. ಆಯ್ತು, ಏನಿದೆ ಅಲ್ಲ, ಬೇಕಂದ್ರೆ ಕರೆಸಂದ್ರೆ ನಿಮ್ಮ ಎಮ್ ಡಿನೇ ಕರೆಸ್ತೀವಿ ನಾವು. ಹಾಂ, DT ಕರೆಸೋದು DT ಕರೆಸ್ತೀವಿ. DTನೇ ನಮ್ಮ ಮನೆಗಳಿಗೆ ಯಾಕೆ ಬರ್ತಾರೆ ಹೇಳಿ? ಸರ್, ಅದಕ್ಕೆ ಬಂದಿದ್ದೀವಿ ಸರ್, ಕರೆಸ್ಬೇಡಿ ಸರ್. ನಾವೇನು ನಿಮ್ಗೆ ಇದ್ದದ್ದು ಹೇಳ್ತೀವಪ್ಪ. ಆಯ್ತು ಸರ್, ಅದೇನು 2 ಲಕ್ಷ ಎಲ್ಲ ಅವ್ರು ಏನು ಹೇಳ್ತಾರ, 2 ಬೇಡ 5 ಕೊಡಿಸಿ ಅಂತಾರೆ ನೋಡಿ. ಏನಾಗಬೇಕಾಗಿತ್ತು? ಕರ್ಕೊಂಡು ಹೋಗೋದ್ರೆ ಸೀದಾ ಲೋಕಾಯುಕ್ತ ಕರ್ಕೊಂಡು ಹೋಗ್ತೀನಿ, ಬಡ ಅರೆಸ್ಟ್ ಮಾಡಿಸ್ಬಿಡ್ತೀನಿ. 5 ಮಾಡಿಬಿಡಿ, 5 ಕೊಡಿ ಮಾಡಿ ಸರ್, 2 ಮಾಡ್ಕೊಳ್ಳಿ. ಇರ್ಲಿ ಬಿಡಿ. ಫೈನಲ್ ಎಷ್ಟು ಸರ್? ಕೊಡ್ಲಿ ಬಿಡಿ, ಒಂದು 5 ಲಕ್ಷ ಏನು ಇದೆಯಲ್ಲ, ಮಸ್ತಾಗಿ ಎಷ್ಟು ಕೋಟಿ ಖರ್ಚು ಮಾಡಿ ಕಟ್ತಾವನು, ಕೊಡ್ಲಿ ಬಿಡಿ. ಏನಾಗಬೇಕಾಗಿತ್ತು? ಬೇಡ ಬಿಡ್ರಿ, 2 ಲಕ್ಷನೂ ಬೇಡ, 2 ರೂಪಾಯಿನೂ ಬೇಡ. ಕೇಸ್ ಮಾಡಿ ನನಗೂ ಅದೇ ಆಸೆ. ಕೇಸ್ ಮಾಡೋದಕ್ಕೆ ಸಗಣಿ ತಿಂದು ಹೋಗ್ಲತ್ತಾಗ ನಮ್ಮ ಡಾಕ್ಟರ್ ಓದ್ತಾ MS ಸರ್. ಯಾರು? ಮತ್ತೆ ಒಳ್ಳೆ ಕಾಲೇಜಲ್ಲಿ